ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿಮಗೆಲ್ಲರಿಗೂ ಈ ಪ್ರೆಸ್ ಮೀಟ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಹಿತ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದು ತಮಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ನಮ್ಮ ಬಾಹ್ಯ ಬೆಂಬಲ ಕಾಂಗ್ರೆಸ್ಗೆ ಅಂತ ಹೇಳಿ ಮಾಡಿದ್ವಿ. ಈ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ನಾವು ಎರಡನೇ ಭೇಟಿ ಬಂದಿದ್ದೀವಿ. ತಾವೆಲ್ಲ ಬಂದಿರೋದಕ್ಕೆ ನಮಗೆ ಸಂತೋಷ ಆಗ್ತದೆ. ತಾವು ಈ ಪ್ರೆಸ್ ಮೀಟನ್ನು ದಯವಿಟ್ಟು ಪ್ರಸಾರ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಯಾಕೆಂದರೆ ಇವತ್ತು ಈ ಒಕ್ಕೂಟದಲ್ಲಿ ರಾಜ್ಯದ ಬೇರೆ ಬೇರೆ 31 ಜಿಲ್ಲೆಗಳ ರಾಜ್ಯ ಮುಖಂಡರು ಇವತ್ತು ಈ ಒಕ್ಕೂಟದಲ್ಲಿ ಫೆಡರೇಷನಲ್ಲಿ ಇದ್ದೀವಿ. ಉದಾಹರಣೆಗೆ ಕುರುಮೂರ್ತಿ ಶಿವಮೊಗ್ಗದಿಂದ ಬಂದಿದೆ, ಬೆಂಗಳೂರಿನಿಂದ ಗೋವಿಂದರಾಜು ಅಣ್ಣಯ್ಯ ಅವರು, ಕಾರವಾರದಿಂದ ಫಕೀರಪ್ಪ ಇದ್ದಾರೆ, ರಾಯಚೂರಿಂದ ಹನುಮಂತಪ್ಪ ಇದ್ದಾರೆ. ಹೀಗೆ ಹಲವಾರು ಜಿಲ್ಲೆಗಳ ಪ್ರಾಂತ್ಯಗಳಿಂದ ಬಂದಿದ್ದಾರೆ. ನಮ್ಮ ಲೋಕಲ್ ವಕೀಲರ ಸಂಘದವರು, ನಮ್ಮ ಕಾಂತರಾಜ್ ಅವರು, ಎಮ್ಮೆಲ್ ಅವರು ಬಂದಿದ್ದಾರೆ, ಎ ಗೋಪಾಲ್ ಇದ್ದಾರೆ, ನಾಗೇಶ್ ಇದ್ದಾರೆ, ಗೋವಿಂದರಾಜ್ ಅವರು ಇದ್ದಾರೆ, ಹೇಳಿದ್ದಾರೆ, ಇಲ್ಲ ಬಂದಿದ್ದಾರೆ. ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀವಿ. ಇದೊಂದು ವಿಶೇಷ ಅಂದರೆ ಒಂದು ರೀತಿಯಿಂದ ಒಂದು ಐತಿಹಾಸಿಕದ ಭಾರತದ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಮುಗ್ಗಟ್ಟು ಏನು ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಅಲ್ಲ, ಬಿಜೆಪಿನೋ ದಳನೋ, ನಾವು ದಲಿತ ಸಂಘಟನೆ, ನಮ್ಮದು ಒಂದು ನೈತಿಕವಾಗಿ ಒಂದು ಹೊಣೆಗಾರಿಕೆ ಈ ಸಮಾಜದ ಬದಲಾವಣೆ. ನಾವು ಕೂಡ ಸ್ಪಂದಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ನಾವು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಮಾತಾಡಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಬೆಂಗಳೂರಿನಲ್ಲಿ ನಾವು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದೀವಿ. ಅದು ಎಲ್ಲ ಪತ್ರಿಕೆಗಳಲ್ಲಿ ಸ್ಟೇಟ್ ನ್ಯೂಸ್ ಮಾಡಿದ್ವಿ. ನಮ್ಮ ನಿಲುವು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಇಲ್ಲಿ ವಿವರವಾಗಿ ನಾವು ಹೇಳ್ತಾ ಇದ್ದೀವಿ. ಯಾರೇ ತಲುಪಿದೆ, ಯಾರಿಗೆ ತಲುಪಿಲ್ಲ ಪ್ರೆಸ್ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮೇಲೆ ಮುಡಾ ಏನು ಬದಲಿ ನಿವೇಶನಗಳನ್ನು ಅವರ ಪತ್ನಿ ಪಡೆದಿರುವಂಥ ವಿಚಾರ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ, ಮತ್ತೊಂದು ಎಷ್ಟು ಜನಾಂಗದ್ದು ವಾಲ್ಮೀಕಿ ನಮ್ಮ ರಾಜ್ಯದ್ದು, ಅಲ್ಲಿ ಕೂಡ ಸುಮಾರು 79 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಇನ್ನು SBTS ಹಣದಲ್ಲಿ ಸ್ವಲ್ಪ ಡೈವರ್ಟ್ ಆಗಿದೆ ಇತ್ಯಾದಿ ವಿಚಾರದಲ್ಲಿ ಅದನ್ನು ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ಮತ್ತು JDSನವರು ಮಾಡ್ತಾರೆ. ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇರುವವರು ಬಹಳ ಪ್ರಾಮಾಣಿಕರು, ನಿಷ್ಕಳಂಕರ ಅಂತ ನಾವು ಪ್ರಶ್ನೆ ಮಾಡಿದ್ದೇವೆ. ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇರುವಂಥ ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೆ ಒಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡುವಂಥ ಫೋಕ್ಸೋ ಕಾಯ್ದೆ ಅದು ಚಾರ್ಜ್ ಶೀಟ್ ಆಗಿ ಅವರು ಡೈಲ್ ಮೇಲೆ ಬಂದಿದ್ದಾರೆ. ಕುಮಾರಸ್ವಾಮಿಯವರು ಈಗ ಗವರ್ನರ್ ಆಫೀಸ್ನಲ್ಲಿ ನಿನ್ನೆ ದೊಡ್ಡ ಗಣಿ ಹಗರಣದಲ್ಲಿ ಲೋಕಾಯುಕ್ತ ವರದಿ ಬಂದಿದೆ. ಅವರ ಅಪರಾಧಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಕೊಡಬೇಕಿಲ್ಲ. ನಿನ್ನೆ ಗವರ್ನರ್ ಹತ್ರ ಇದೆ ಚರ್ಚೆಗೆ ಬಂದಿದೆ. ಮೊದಲು ಬಂದಿರೋದೇ ಕುಮಾರಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಆದ್ದರಿಂದ ಬಹುಶಃ ಗವರ್ನರ್ ಸಂವಿಧಾನಬದ್ಧವಾಗಿ ಮೊದಲು ಬಂದ ಅರ್ಜಿಯನ್ನು ಮೊದಲು ವಿಲೇವಾರಿ ಮಾಡಿ ಅಂತ ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ ಬಂದು ಕೊಡ್ತಾರೆ. ಎರಡನೇದು, ನಮ್ಮ ರಾಜ್ಯಪಾಲ ಕನಕವಿತ್ತರು ಈಗ ನೋಟಿಸ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಅದಕ್ಕಿಂದು ಚಾರ್ಜ್ ಶೀಟ್ ಅಥವಾ ವಿಚಾರಣೆನೋ ಅಥವಾ ಯಾವ ಹಂತದಲ್ಲೂ ಇಲ್ಲ. ಇದು ಜಸ್ಟ್ ನೋಟಿಸ್ಗೆ 60 ಪೇಜಲ್ಲಿ ರಿಪ್ಲೈ ಮಾಡಿದೆ. ಅಶೋಕ್ ಅವ್ರ ಮೇಲೆ ಭೂ ಹಗರಣ, ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ಭೂಮಿಯನ್ನು ಕಬಳಿಸುವ ಆರೋಪ ಅಶೋಕ್ 20 ವರ್ಷದ ನಾಯಕರ ಮೇಲಿದೆ. ವಿಜಯೇಂದ್ರ ಅವರು ಫೋರ್ಜರಿ ಮಾಡಿದರು, ತಂದೆ CM ಅನ್ನೋದು, ಅದು ಕೂಡ ವಿಚಾರಣೆ ಹಂತದಲ್ಲಿದೆ. ಹೀಗೆ ಯಾರ್ಯಾರು ಸಿದ್ದರಾಮಯ್ಯವರು ಆರೋಪ ಮಾಡ್ತಿದ್ದಂತ ಅವರೆಲ್ಲರದ್ದು ವಿರುದ್ಧವಾಗಿ ಈಗ ಬೈಲ್ ಮೇಲೆ ಹೊರಗಡೆ ಬಂದು ಪಾದಯಾತ್ರೆ ಬರ್ತಾ ಇದ್ದಾರೆ. ನಾವು SC STಗಳು, ಸಣ್ಣ ಪುಟ್ಟ OBCಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಜಾತಿಯಲ್ಲಿ ಅಸ್ಪೃಶ್ಯತೆಯಿಂದ ನೊಂದವರು, OBCಗಳು ನೊಂದವರು, ಧಾರ್ಮಿಕ ಅಲ್ಪಸಂಖ್ಯಾತರು ಕೋಮುವಾದದ ಒಂದು ಅಟ್ರಾಸಿಟಿಯಿಂದ ನೊಂದವರು, ನಾವೆಲ್ಲ ಸೇರಿ ಒಂದು ಈ ದೊಡ್ಡ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಬೇಕು. ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರ ಮಾಡಿರುವಂಥ ಒಂದಾದರೂ ಇದೆ ಅಂತ ನಾವು ನಮ್ಮದೇ ಆದಂಥ ಇನ್ವೆಸ್ಟಿಗೇಷನ್ ನಾವು ಮಾಡಿದಾಗ ನಮಗೆ ಕಂಡು ಬಂದಿತ್ತು.
ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಅಥವಾ ಚಾರ್ಜ್ ಶೀಟ್ ಇರುವುದಿಲ್ಲ. ಈ ಒಂದೊಂದಾಗಿ ನೋಡಿ ಉದಾಹರಣೆ, ಅದು ದಲಿತರ ಜಮೀನು ಅಂತ ದೊಡ್ಡದಾಗಿ ಹೇಳ್ತಾರೆ. ದಲಿತರಿಗೆ ಎರಡು ಥರ ಜಮೀನು ಇರುತ್ತೆ. ಒಂದು ಪಿತ್ರಾರ್ಜಿತ, ಒಂದು ಕ್ರಯ ಮಾಡಿರ್ತಾರೆ ದಲಿತರು. ಇನ್ನೊಂದು ಗೌರ್ಮೆಂಟ್ನಿಂದ ಮೊಫತ್ತಾಗಿ ಗ್ರಾಂಟ್ ಆಗಿರುತ್ತೆ ದರಖಾಸ್ತಲ್ಲಿ ಗ್ರಾಂಟ್ ಆಗಿರೋ ಜಮೀನು ಪಿಡಿಸಿಎಲ್ ಕಾಯ್ದೆ ವ್ಯಾಪ್ತಿ ಬರುತ್ತೆ. ಆ ಜಮೀನನ್ನು ತಗೊಳ್ಳೋದು ಕೊಡೋದು ಪಿಡಿಸಿಎಲ್ ಕಾಯ್ದೆ ಪ್ರಕಾರ ಅದು ಕಾನೂನು ಬಾಹಿರ. ಆದರೆ ಇಲ್ಲಿ ಮಾರಾಟ ಆಗಿರೋಂಥ ಜಮೀನು ಯಾವ ಸಿದ್ದರಾಮಯ್ಯನವರ ಮಾಮೂಲಿನ ಕ್ರಯ ಮಾಡಿರ್ತಾರೆ ಜಮೀನು, ದಲಿತರೇ ಆದರೂ ದಲಿತರು ಕ್ರಯ ಮಾಡಿರ್ತಾರೆ. ಆದರೆ ಕ್ರಯ ಮಾಡಿರೋ ಜಮೀನನ್ನು ಇನ್ನೊಬ್ಬರಿಗೆ ಸೇಲ್ ಮಾಡಿದ್ದಾರೆ. ಆದ್ದರಿಂದ ಇದು ಪಿಡಿಸಿಎಲ್ ವ್ಯಾಪ್ತಿ ಬರಲ್ಲ. ಇದು ವಿರೋಧ ಪಕ್ಷದವರು ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಕಾರಣ ಏನಂದರೆ ಸಿದ್ದರಾಮಯ್ಯನವರು ಒಂದು ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದ್ದಾರೆ. SC ST OBC ಅಹಿಂದ ವರ್ಗಗಳನ್ನು ಇಂಡಿಯನ್ ಮೈನಾರಿಟೀಸ್ನ ಸಂಘಟನೆ ಮಾಡಿಕೊಂಡು ಅವರ ಪರವಾಗಿ ಸಂವಿಧಾನದ ಎಲ್ಲ ಹಕ್ಕುಗಳನ್ನು ಈ ಶೋಷಿತರ 2008 ವರ್ಗಾಯಿಸುವಂಥ ಒಂದು ಕ್ರಾಂತಿಕಾರಿ ಕಾಯ್ದೆಗಳನ್ನು ಸಿದ್ದರಾಮಯ್ಯ ತಂತಾ ಇರೋದು ಮನುವಾದಿಗಳಿಗೆ, ಬಂಡವಾಳಶಾಹಿಗಳಿಗೆ ಜಿಗಿಲಾಗಿದೆ. ಆದ್ದರಿಂದ ಮನುವಾದಿಗಳು, ಬಂಡವಾಳಶಾಹಿಗಳು, ಜಾತಿವಾದಿಗಳು ಒಟ್ಟಾಗಿ ಈ ಸಂವಿಧಾನದ ಪರವಾಗಿ, ಮನುಷ್ಯತ್ವದ ಪರವಾಗಿ, ಸಮಾನತೆಯ ಪರವಾಗಿ ಕಾನೂನು ನಿರ್ಮಿಸಲು ಹೊರಟಿರುವಂಥ ಸಿದ್ದರಾಮಯ್ಯವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂಥ ಒಟ್ಟಂಕಿಸಿನಿಂದ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು SC ST OBC ರಿಲಿಜಿಯಸ್ ಮೈನಾರಿಟಿ ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಲ್ಲಿ ಸಭೆಗಳು ನಡೀತಾ ಇದ್ದಾರೆ. ನಾವು ಸಹಿತ ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈಸೂರಿನಲ್ಲಿ ನಡೀತಾ ಇರುವಂಥ ಬೃಹತ್ ಸಮಾವೇಶ ಇದೆ ಬಿಜೆಪಿ ವಿರುದ್ಧ. ಅದಕ್ಕೆ ನಾವು ಭಾಗವಹಿಸಲು ಅಂತ ಇದ್ದೀವಿ. ನಮ್ಮ ಎಲ್ಲ ಸಂಘಟನೆಗಳು ಕೂಡ ಈ ನಾಡಿನ ಪ್ರತಿಭಟನೆಯನ್ನು ಭಾಗವಹಿಸ್ತೀವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಇರುತ್ತದೆ. ಕಾರಣ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರವನ್ನು ಕಂಡು ಬಂದಿದೆ. ವಾಟ್ ಈಸ್ ದ ನೆಸೆಸಿಟಿ ಟು ರಿಮೂವ್ ಎ ಹಾನೆಸ್ಟ್ ಪೊಲಿಟಿಷಿಯನ್ ಫ್ರಮ್ ಪೊಲಿಟಿಕ್ಸ್? ಹಾಗಾಗಿ ಪೊಲಿಟಿಕ್ಸ್ನಲ್ಲಿ ಬರೀ ಭ್ರಷ್ಟಾಚಾರ